ನಮಸ್ಕಾರ ವೀಕ್ಷಕರ. ಉಪೇಂದ್ರ ಅವರ ಯುಐ ಚಿತ್ರ ಇದೇ ಡಿಸೆಂಬರ್ 25ರಂದು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ಹುಬ್ಬಳ್ಳಿಯಲ್ಲಿ ಅವರ ಪ್ರಮೋಷನ್ ತುಂಬಾ ಜೋರಾಗಿ ನಡೀತಾ ಇದೆ. ಮತ್ತೆ ಹುಬ್ಬಳ್ಳಿಯಲ್ಲಿ ಅವರು ಓದದ ಕಡೆ ಎಲ್ಲ ಕಾಲೇಜ್ ಹುಡುಗರು ಮತ್ತೆ ಅವರ ಅಭಿಮಾನಿಗಳು ತುಂಬಾ ಜನಸಂಖ್ಯೆಯಲ್ಲಿ ಸೇರಿದ್ರು. ಉಪೇಂದ್ರ ಅವರು ಯುಐ ಚಿತ್ರದ ಪ್ರಮೋಷನ್ ಜೊತೆಗೆ ಸೋಷಿಯಲ್ ಅವೇರ್ನೆಸ್ ಬಗ್ಗೆನೂ ಕೂಡ ಮಾತಾಡಿದರು. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯುಐ ಚಿತ್ರದ ಬಗ್ಗೆ. ಮತ್ತೆ ಆ ಚಿತ್ರಕ್ಕೆ ಒಳ್ಳೇದಾಗ್ಲಿ. ಕನ್ನಡ ಚಿತ್ರನ ಚಿತ್ರಮಂದಿರಗಳಲ್ಲಿ ನೋಡೋಣ. ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ. ನನ್ನ ಒಂದು ಅದೃಷ್ಟ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ಅದರಲ್ಲೂ ಇಷ್ಟೊಂದು ಜನ ಆ ಯೂತ್ಸ್ ನೋಡಿದ್ರೇನೆ ರೋಮಾಂಚನ ಆಗುತ್ತೆ. ಇವಾಗಲೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಅದೇ ಅದು ಮಾತಾಡ್ತೀನಿ ಒಂದೇ ಒಂದು ಈ ಮೂಲಕ ಹೇಳಿ. ಯೂಶಲಿ ಏನ್ ಮಾತಾಡ್ತಾರೆ, ಇದನ್ನ ಮಾಡಬೇಡಿ, ಇದು ತಪ್ಪು, ಇದು ಸರಿ ಅಂತ. ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನ ಹೇಳ್ಬಿಟ್ಟಿದ್ದಾರೆ. ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್. ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ, ಅದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ. ಅದನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ. ಅಲ್ಲ, ಅದನ್ನೇ ಅವ್ರಿಗೆ ಮಾತಾಡ್ತೀನಿ. ಅದಕ್ಕೇನು ಇಲ್ಲ, ಎಲ್ಲರ ರೋಲು ಇದೆ. ಎಲ್ಲರೂ ಜವಾಬ್ದಾರಿ ತಗೊಬೇಕು. ಬಹಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು. ಆ್ಯಕ್ಚುಲಿ ಏನಂದರೆ, ಮನೆಯಲ್ಲಿ ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತೊಗೊಬೇಕು. ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಿ ಅಂದರೆ ನಾನು ಜವಾಬ್ದಾರಿ ತೊಗೊಬೇಕು. ನಾನಾದರೆ ನನ್ನ ಪಕ್ಕದಲ್ಲಿರೋ ಜವಾಬ್ದಾರಿ ತೊಗೊಬೇಕು. ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು. ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ. ಖಂಡಿತ. ಓಕೆ, ಥ್ಯಾಂಕ್ ಯು.